ತಂತ್ರಜ್ಞಾನ ಈಗ ಆಂಬ್ಯುಲೆನ್ಸ್ಗೂ ಕಾಲಿಟ್ಟಿದೆ. ಈಗೇನಿದ್ರು ಏರ್ ಆಂಬ್ಯುಲೆನ್ಸ್ ಜಮಾನ. ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನ ಏರ್ ಆಂಬ್ಯುಲೆನ್ಸ್ನಲ್ಲಿ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಸ್ಥಳಾಂತರಿಸುವ ಯೋಜನೆ ಇಲ್ಲಿದೆ. ಏರೋ ಇಂಡಿಯಾದಲ್ಲಿ ಈ ಏರ್ ಆಂಬ್ಯುಲೆನ್ಸ್ ಪ್ರದರ್ಶನ ಕಂಡು ಎಲ್ಲರ ಗಮನ ಸೆಳೆದಿದೆ. ಏರ್ ಬಸ್ ಕಂಪನಿ ನಿರ್ಮಾಣ ಮಾಡಿರುವ ಈ ಹೆಲಿಕಾಪ್ಟರ್ ಅನ್ನ ಬೆಂಗಳೂರಿನ ಏವಿಯೇಟರ್ಸ್ ಏರ್ ರೆಸ್ಕ್ಯೂ ಕಂಪನಿ ಖರೀದಿಸಿ ಆಂಬ್ಯುಲೆನ್ಸ್ ಆಗಿ ಬಳಸ್ತಾ ಇದೆ. 1 ಗಂಟೆಗೆ 1.30 ಲಕ್ಷ ಬೆಲೆಯನ್ನ ನಿಗದಿ ಮಾಡಲಾಗಿದೆ. ಇನ್ನು ಈ ಏರ್ ಆಂಬ್ಯುಲೆನ್ಸ್ನ ವಿಶೇಷತೆ ಏನು ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ಶಶಿಶೇಖರ್ ವಿಶೇಷ ವರದಿ ಸಲ್ಲಿಸಿದ್ದಾರೆ. ಅಲ್ಲಿಂದ ವಾಕ್ ಥ್ರೂ ನಡೆಸಿ ತೋರಿಸಿದ್ದಾರೆ. ನೋಡೋಣ ಬನ್ನಿ. ಈಗ ಹೊಸದಾಗಿ ಬಂದಿರುವಂತಹ ವೈದ್ಯಕೀಯ ವ್ಯವಸ್ಥೆ ಅಂದರೆ ಅದು ಏರ್ ಆಂಬ್ಯುಲೆನ್ಸ್. ಇಡೀ ದೇಶದಲ್ಲಿ ಒಂದೇ ಒಂದು ಏರ್ ಆಂಬ್ಯುಲೆನ್ಸ್ ಇದೆ, ಅದು ನಮ್ಮ ಬೆಂಗಳೂರಿನಲ್ಲಿದೆ. ಏವಿಯೇಟರ್ ಏರ್ ರೆಸ್ಕ್ಯೂ ಅಂತ ಹೆಲಿಕಾಪ್ಟರ್. ನಾವೀಗ ಇದು ಏರ್ ಬಸ್ ಕಂಪನಿ ನಿರ್ಮಾಣ ಮಾಡಿರುವಂತಹ ಅತ್ಯಾಧುನಿಕ ಹೆಲಿಕಾಪ್ಟರ್. ಇದನ್ನ ಏವಿಯೇಟರ್ ಏರ್ ರೆಸ್ಕ್ಯೂ ಅನ್ನೋ ಕಂಪನಿ ಬೆಂಗಳೂರಿನಲ್ಲಿ ಬಳಸ್ತಾ ಇದೆ. ಅಂದರೆ ವೈದ್ಯಕೀಯ ಎಮರ್ಜೆನ್ಸಿಯ ಅಗತ್ಯಗಳಿಗೆ, ತುರ್ತು ಅಗತ್ಯಗಳಿಗೆ ಈ ಏರ್ ಆಂಬ್ಯುಲೆನ್ಸ್ ಅನ್ನ ಬಳಸಲಾಗುತ್ತೆ. ಈಗ ನಾವೀಗ ನೋಡ್ತಾ ಇರೋದು ಒಬ್ಬ ಪೇಷಂಟ್ ಅನ್ನ ತುರ್ತು ಸಂದರ್ಭಗಳಿಗೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡುವಂತಹ ಅತ್ಯುತ್ತಮ ವ್ಯವಸ್ಥೆ ಇದು. ಮಲ್ಟಿ ಯೂಸಿಂಗ್ ಮಾನಿಟರ್ ಇದೆ, ಮತ್ತೆ ವೈದ್ಯಕೀಯ ಸಲಕರಣೆಗಳೆಲ್ಲವೂ ಕೂಡ ಇದಿದೆ. ಮತ್ತೆ 2 ಸಿಲಿಂಡರ್ಗಳಿರುವಂತಹ ಆಕ್ಸಿಜನ್ ಇದರಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. 2 ಸಿಲಿಂಡರ್ ಆಕ್ಸಿಜನ್ಗಳನ್ನು ಇದರಲ್ಲಿ ಇಡಲಾಗುತ್ತೆ. ಅಂದರೆ ಎಮರ್ಜೆನ್ಸಿಗೆ ಒಬ್ಬ ರೋಗಿಗೆ ಅಗತ್ಯವಿರುವಂತಹ ಆಂಬ್ಯುಲೆನ್ಸ್ ಅನ್ನ ಈ ಆಕ್ಸಿಜನ್ ಅನ್ನ ಈ ಏರ್ ಆಂಬ್ಯುಲೆನ್ಸ್ ಒದಗಿಸುತ್ತೆ. ಈಗಾಗಲೇ ಕಳೆದ ಜನವರಿಯಲ್ಲಿ ಮೊದಲ ಬಾರಿಗೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಒಬ್ಬ ರೋಗಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಯಿತು. ಇದಕ್ಕೆ ಏರ್ ಏವಿಯೇಷನ್ ಕಂಪನಿ ಪ್ಲಾನ್ಸ್ ಅನ್ನು ಕೂಡ ಮಾಡಿಕೊಂಡಿದೆ. ಅಂದರೆ ಒಬ್ಬ ವ್ಯಕ್ತಿ 9,000 ರೂಪಾಯಿ ಹಣವನ್ನು 1 ವರ್ಷಕ್ಕೆ ಪಾವತಿಯನ್ನು ಮಾಡಿದ್ರೆ ಈ ಕಂಪನಿಗೆ ಅವರು ಇಡೀ ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ ತುರ್ತು ಪರಿಸ್ಥಿತಿಗೆ ಅಗತ್ಯಕ್ಕನುಗುಣವಾಗಿ ಏರ್ ಆಂಬ್ಯುಲೆನ್ಸ್ನಲ್ಲಿ ಪ್ರಯಾಣಿಸುವಂತಹ ಅವಕಾಶ ಇದೆ. ಮತ್ತು 18,000 ಹಣವನ್ನು ಕೊಟ್ಟರೆ ಈ ಕಂಪನಿಗೆ ಪೇ ಮಾಡಿದ್ರೆ ಇಡೀ ಒಂದು ಕುಟುಂಬ ಅಂದರೆ 2 ಅಡಲ್ಟ್ಸ್ ಮತ್ತು 2 ಮಕ್ಕಳನ್ನು ಕರೆದುಕೊಂಡು ಹೋಗುವಂತಹ ಅವಕಾಶ ಇದೆ. ನಾವೀಗ ಈ ಏರ್ ಆಂಬ್ಯುಲೆನ್ಸ್ನ ಒಳಗಡೆ ಹೋಗೋಣ. ಒಬ್ಬ ಪೇಷಂಟ್ ಮಲಗುವಂತಹ ಜಾಗ ಇದೆ, ಮತ್ತು 3 ಸೀಟ್ಗಳಿರುವಂಥದ್ದು. 3 ಸೀಟ್ಗಳಲ್ಲಿ 2 ಸೀಟ್ಗಳಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ, ಮತ್ತೊಬ್ಬರು ಪ್ಯಾರಾಮೆಡಿಕಲ್ ಅಸಿಸ್ಟೆಂಟ್ ಇರ್ತಾರೆ. ಮತ್ತು ರೋಗಿಯ ಕಡೆಯವರು 1 ಸೀಟ್ನಲ್ಲಿ ಕೂತ್ಕೊಳ್ಬೋದು. ಮತ್ತು 2 ಪೈಲಟ್ಗಳು ಈ ವಿಮಾನವನ್ನು ಚಾಲನೆ ಮಾಡ್ತಾರೆ. ಮತ್ತು ಅತ್ಯಾಧುನಿಕ ವ್ಯವಸ್ಥೆಯನ್ನು ಅಳವಡಿಸಲಾಗಿರುವಂಥದ್ದು ಇದು. ಈ ಹೆಲಿಕಾಪ್ಟರ್ನ ಕಾಕ್ಪಿಟ್ ಅನ್ನು ನೀವು ನೋಡ್ತಾ ಇದ್ದೀರಿ. ಈಗ ನಮ್ಮ ಜೊತೆ ಈ ಏರ್ ಏವಿಯೇಷನ್ ರೆಸ್ಕ್ಯೂ ಹೆಲಿಕಾಪ್ಟರ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಈ ಕಂಪನಿಯ ಸಿಬ್ಬಂದಿ ಇದ್ದಾರೆ. ನಮ್ಮದು ಇದು ICU ಸೆಟಪ್ ಇದೆ ಇದರಲ್ಲಿ. ಸೊ ಮಲ್ಟಿ ಮಾನಿಟರ್ ಮಾಡೋ ಕಾರ್ಡಿಯಕ್ ಮಾನಿಟರ್ ಇದೆ ಇದರಲ್ಲಿ. ECG ಕೂಡ ಮಾಡ್ಬೋದು, ನಿಮಗೆ BP ಕೂಡ ನೋಡ್ಬೋದು, ಎಲ್ಲ ಇರುವ ಒಂದು ಮಾನಿಟರ್ ಇದೆ. ಇದೊಂದು ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ಇದೆ. ಇಲ್ಲಿ ಸಕ್ಷನ್ ಯೂನಿಟ್ ಬರುತ್ತೆ. ನಮ್ಮ ಹತ್ರ 2 ಆಕ್ಸಿಜನ್ ಸಿಲಿಂಡರ್ಸ್ ಇರುತ್ತೆ, 2 ಸಿರೆಂಜ್ ಪಂಪ್ಸ್ ಇರುತ್ತೆ. ಸೊ ನಿಮಗೆ ಫಸ್ಟ್ ಏಡ್ ಎಲ್ಲ ಟ್ರೀಟ್ಮೆಂಟ್ ICUನಲ್ಲಿ ಸಿಗೋ ಎಲ್ಲ ಟ್ರೀಟ್ಮೆಂಟು ಒಂದು ಗೋಲ್ಡನ್ ಅವರಲ್ಲಿ ಸಿಗುತ್ತೆ. ಸೊ ಒಂದು ಡಾಕ್ಟರ್, ಒಂದು ಪ್ಯಾರಾಮೆಡಿಕ್ ಯಾವಾಗಲೂ ಆನ್ ಬೋರ್ಡ್ ಇರ್ತಾರೆ. ಸರ್, ಒಂದು ಸಾರಿ ಒಬ್ಬ ಪೇಷಂಟ್ನ ಕರ್ಕೊಂಬರೋದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಸರ್ ಈ ನಿಮ್ಮ ಇನ್ಶೂರೆನ್ಸ್ ಪ್ಲಾನ್ ಬಿಟ್ಟರೆ? ಇನ್ಶೂರೆನ್ಸ್ ಪ್ಲಾನ್ ಬಿಟ್ಟರೆ ನಿಮಗೆ ಪರ್ ಅವರ್ 1,35,000 ಅಂದರೆ 1,35,000 ರೂಪಾಯಿ ಚಾರ್ಜ್ ಆಗುತ್ತೆ ಪರ್ ಅವರಿಗೆ ಒಂದು ಪೇಷಂಟ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಓಕೆ, ಇದಿಷ್ಟು ಏವಿಯೇಷನ್ ಏರ್ ರೆಸ್ಕ್ಯೂ ಟೀಮ್ನ ಹೆಲಿಕಾಪ್ಟರ್ನ ಫೀಚರ್ಸು. ಈ ವ್ಯವಸ್ಥೆ ಬೆಂಗಳೂರಿನಲ್ಲಿ ಮತ್ತು ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಕೇವಲ 3 ಹೆಲಿಕಾಪ್ಟರ್ಗಳಿದೆ. ಆ 3 ಕೂಡ ಏರ್ ಏವಿಯೇಷನ್ ರೆಸ್ಕ್ಯೂ ಟೀಮ್ ಭಾರತದಲ್ಲಿ ಮೊದಲ ಬಾರಿಗೆ ಬಳಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಬೆಂಗಳೂರು.